ನನ್ನ ಹೆಸರು ಎಲ್ಲ ಮರಿ. ನಮ್ಮ ತಂದೆ ಹೆಸರು ಹನುಮಂತ. ಸ್ವಲ್ಪ ಜೋರಾಗಿ. ನಮ್ಮ ಅವನ ಹೆಸರು ಗಂಗಮ್ಮರಿ. ನಾವು ಮುಂಜಾನೆ ಎದ್ದೇಳೋದು 6 ಗಂಟೆಗೆ ರೀ. ಆಮೇಲೆ ನೀರು ತರ್ತೀವಿ. ನೀರು ತಂದು ಮುಸ್ರಿ ತಿಕ್ತೀವಿ. ಆಮೇಲೆ ಚಹಾ ಕುಡಿದು ರೊಟ್ಟಿ ಮಾಡ್ತೀವಿ. ಆಮೇಲೆ ಅನ್ನ ಮಾಡ್ತೀವಿ. ಆಮೇಲೆ ಹೊಲ್ಕೆ ಹೋಗ್ತೀವಿ. ಹೊಲ್ಕೆ ಹೋಗಿ ಅಲ್ಲಿ ಬಟ್ಟೆ ಹೋಗಿದ್ದು ಎತ್ತುಗಳಿಗೆ ನೀರು ಕುಡಿಸ್ತೀವಿ. ಹತ್ತಿ ಬಿಡ್ಸೋದಿದ್ರೆ ಹತ್ತಿ ಬಿಡಿಸ್ತೀವಿ. ಕಳೆ ತೆಗೆದಿದ್ರೆ ಕಳೆ ತೆಗಿತೀವಿ. ಆಮೇಲೆ ಮತ್ತೆ 6 ಗಂಟೆಗೆ ಮನೆಗೆ ಬರ್ತೀವಿ. ಮನೆಗೆ ಬಂದು ಮತ್ತೆ ನೀರು ತಂದು ಅಡುಗೆ ಮಾಡ್ತೀವಿ. ಮಿಶ್ರಿ ತಿಕ್ತೀವಿ. ಟೊಮಟೊ ಸಾರು ಮಾಡ್ತೀವಿ. ಆಮೇಲೆ ಮತ್ತೆ ಮಕ್ಕಂತೀವಿ ಅಷ್ಟೇ. ಮನೇಲಿ ಎಷ್ಟು? ಮನೆಯಲ್ಲಿ 4 ಮಂದಿ ಇರಿ. 2 ಸಣ್ಣವ್ರಿ, 2 ದೊಡ್ಡವ್ರಿ. ನೀರು ಮನೇಲಿ ಎಷ್ಟು ಕೊಡ ನೀರು ತರ್ತೀರಾ ಅಂತ? 12 ಕೊಡ ತರ್ತೀವಿ. ಸಂಜೆಲಿ ಒಂದು 4 ಕೊಡ ರೀ, ಮುಂಜಾನೆ ಒಂದು 6 ಕೊಡ ತರ್ತೀವಿ. ನನ್ನ ಹೆಸರು ಮರಿಯಮ್ಮ. ನಮ್ಮ ತಂದೆ ಹೆಸರು ಹನುಮಂತಾಯ. ನಮ್ಮ ತಾಯಿ ಹೆಸರು ಸಿದ್ದಮ್ಮ. ಮನೆಯಾಗ ಇರೋದು 5 ಜನ. 5 ಜನ ಇರ್ತೀವಿ. ದಿನ 12 ಕೂಡ ನೀರು ಬರ್ತೀವಿ. ನೀರು ಬಂದಮೇಲೆ ಕಸ ಮಾಡ್ತೀವಿ. ಮತ್ತೆ ಹೊಲದೊಂದು ಕಳೆ ಹಾಕೋದು ಎಲ್ಲ ಮಾಡ್ತೀವಿ. ಬಟ್ಟೆ ಎಲ್ಲಿ ಓದಿದ್ದೀರಾ? ಇಲ್ಲೇ ಹೋಗ್ತೀವಿ. ಮನೇಲಿ ಎಷ್ಟು ಜನ ಇದ್ದೀರಾ? 5 ಜನ ಇದ್ದೀವಿ. ನಮ್ಮ ಹೆಸರು ದುರ್ಗಮ್ಮ. ನಾವು 7 ಜನ ಇದ್ದೀವಿ. ತಂದೆ ಶಿವರಾಜ, ತಂದೆ ಮಲ್ಲಮ್ಮ. ನಾವು ಕಳೆಯೋಕೆ ಹೋಗ್ತೀವಿ. ಉಸಿರು ತೆಗ್ತೀವಿ, ಬಟ್ಟೆ ಹೋಗ್ತೀವಿ. ಆಯ್ತು. ನೀರು 12 ಕೊಡಬೇಕು. ಬೆಳಿಗ್ಗೆ ಎದ್ದು ಏನೇನು ಮಾಡ್ತೀರಾ? ಬೆಳಿಗ್ಗೆ ಮಿಸಿರಿ, ಕಸ, ಅಡುಗೆ ಮಾಡ್ತೀನಿ. ಆಮೇಲೆ ಬಟ್ಟೆ, ಜಳಕ, ಊಟ ಮಾಡ್ತೀನಿ. ಕೆಲ್ಸಕ್ಕೆ ಹೋಗ್ತೀವಿ. ಕೆಲಸಕ್ಕೆ ಎಷ್ಟೊತ್ತಿಗೆ ಹೋಗ್ತೀರಾ? ಕೆಲ್ಸಕ್ಕೆ 10 ಗಂಟೆಗೆ ಹೋಗ್ತೀವಿ. ಏನೇನು ಕೆಲಸ ಮಾಡ್ತೀಯ? ಹತ್ತಿ ಬಿಡ್ತೀವಿ, ಕಳೆ ತೆಗಿತೀವಿ. ದಿನಕ್ಕೆ ಎಷ್ಟು ಕೂಲಿ ಕೊಡ್ತಾರಾ? ದಿನ ಕೊಡ್ತೀವಿ. ನಮ್ಮ ಹೆಸರು ಸಿದ್ನಗೌಡ ಅಂತೇಳಿ. ನೀರು ಒಂದು 20 ಕೊಡ ಆಗ್ತವ್ರಿ. ನೀರು ವ್ಯವಸಾಯ ಮಾಡ್ತೀವಿ ನಾವು. ಮತ್ತೇನು ನೀರು ಮನೇಲಿ ಯಾವುದಕ್ಕೆ ಬಳಸ್ತಾರೆ? ಮುಸುರಿ ತೊಳೆಯೋಕ್ಕೆ ಅಷ್ಟೇ. ಮುಸುರಿ ತೊಳೆಯೋಕ್ಕೆ, ಬಟ್ಟೆ ಒಯ್ಯೋಕ್ಕೆ ಬಳಸ್ತಾರೆ. ಇಲ್ಲೆಲ್ಲ ಹೆಣ್ಮಕ್ಳು ಜಳಕ ಮಾಡೋಕ್ಕೆ. ನೀರು ತರೋದು ನೀವು ತರ್ತಾ ಇದ್ದೀರಾ? ನಾವು ಹೆಂಗಸರು ಮನೆ ಅಮ್ಮ ಇರ್ತಾರೆ ರೀ, ಯಾವಾಗ ತರ್ತಾರೆ ಅವರು. ಅವ್ರ ಕೈಲಿ ಯಾವಾಗ ಹಾಕ್ತಾರೆ ನೀರು. ಅದಕ್ಕೆ ನಾವು ತರ್ತೀವಿ. ಅಮ್ಮ ಎಷ್ಟು ಕೊಡ ನೀರು ತುಂಬ್ತಾರೆ? ಅಮ್ಮ ತುಂಬಲ್ರಿ, ನಾವೇ ತುಂಬಿ ಹೋಗ್ತೀವಿ. ಹೊಲಕ್ಕೆ ಹೋಗ್ತೀವಿ. ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತೀವಿ? 7, 8, 9 ಆಗ್ತೀವಿ ಕೆಲ್ಸಕ್ಕೆ ಹೋಗಿ. ಬರೋದು ಸಾಯಂಕಾಲ ಕೊಡ ಹಿಡ್ಕೊಂಡು ಬರೋದು ಸಾಯಂಕಾಲ 6, 7 ಆಗ್ತೀರಿ. ಸಂಜೆ ಎಷ್ಟು ಕೊಡ ನೀರು ತರ್ತೀವಿ? ಸಂಜೆ ಏನಿಲ್ಲ ರೀ, ಮುಂಜಾನೆ ತಂದಾಕಿ ಹೋಗ್ತೀವಿ ರೀ. ಸಾಯಂಕಾಲ ಯಾವಾಗ ಬರೋದಾಗ ಎಷ್ಟು ಕೊಡ ತರ್ತೀವಿ? ಬೆಳಿಗ್ಗೆ ಒಂದು 10-15 ಕೊಡ ತಂದಾಕಿ ಹೋಗಿಬಿಡ್ತೀವಿ ರೀ ಹೊಲಕ್ಕೆ. ನಮ್ಮ ಹೆಸರು ನರಸಣ್ಣ ರೀ. ನಮ್ಮಪ್ಪನ ಹೆಸರು ಬಸಪ್ಪ ರೀ. ನಮ್ಮನ ಹೆಸರು ಮಲ್ಲಮ್ಮ ರೀ. ನಾವು ಮನೇಲಿರೋದು 3 ಜನ ರೀ. 4-5 ಕೊಡ ಆದ್ರೆ ಮಸ್ತ್ ಆಯ್ತು ರೀ. 5-6 ಕೊಡ ಆದ್ರೆ
ಹೊಲಕ್ಕೆ ಹೋಗ್ತೀವಿ ರೀ, ಮನೆಗೆ ಬರ್ತೀವಿ. ನಮ್ದು ಹೊಲ ದುಡ್ಡಿವಿ ರೀ, ಕೂಲಿ ಹೋಗ್ತೀವಿ. ನೀರಾವರಿ ಇಲ್ರಿ ನಮ್ಮ ಕೂಲಿ ಕೂಡ 200-250 ಕೊಡ್ತಾರೆ ನಮಗೆ. 10-11 ಗಂಟೆಗೆ ಹೋಗ್ತೀವಿ ರೀ, 5-6 ಗಂಟೆಗೆ ಬರ್ತೀವಿ ಮನೆಗೆ. ನಮ್ಮವನವರು ಕೂಲಿ ಹೋಗ್ತಾರೆ. ಆಯ್ತು, ಮತ್ತೆ ಇಷ್ಟೇ ನಮ್ಮ ಏನು ರೀ. ನೀವು ಜಳಕ ಮಾಡೋದು ರೀ, ಅಡಿಗೆ ಮಾಡೋದು, ಆಯ್ತು, ಬಟ್ಟೆ ಹೋಗೋದು ರೀ, ಹೊಲಕ್ಕೆ ಹೋಗ್ಬಿಡೋದು ರೀ. ಕ್ಯಾನಲ್ಗೂ ಹೋಗ್ತೀವಿ ರೀ, ಇಲ್ಲಿ ನಾಳಕ್ಕೆ ಬರ್ತಾರೆ ಅಷ್ಟೇ. ನಿಮ್ಮ ಮನೇಲಿ ನಾವೆಲ್ಲ ನೋಡ್ತಾ ಇರೋದು ಹೆಣ್ಮಕ್ಳು ನೀರು ತುಂಬಿಸೋದನ್ನ, ನೀವು ನೀರು ತುಂಬಿಸ್ತಾ ಇದ್ದೀರಾ? ನಾವೇ ತುಂಬಿಸ್ತೇವೆ ರೀ. ನಮ್ಮ ಒಬ್ಬಕ್ಕೆ ಮುದ್ದಕ್ಕೆ ಆಗಲ್ರಿ ನಮ್ಮಮ್ಮ. ಆಯ್ತು, ಯಾರು ಹೇಳ್ರಿ ಮನೆಯವರು ನಮ್ಮ ಲಗ್ನ ಆಗಲ್ರಿ, ಮದುವೆ ಆಗಿಲ್ರಿ. ಅದಕ್ಕೆ ನಾವೇ ತಂದು ಹಾಕ್ತೀವಿ ನೀರು. ದಗದ ಲೇಟ್ ಆಗ್ತದೆ ಅಂತ. ಎಷ್ಟು ಕೊಡತ್ತೆ? ಏನ್ರ 5-6-7 ಕೊಡಾದ್ರೆ ಮಸ್ತ್ ಆಯ್ತು. ಇಷ್ಟ ತರ್ತೀವಿ ನೋಡ್ರಿ ನಾವು. Which way is he walking? Huh? ನನ್ನ ಹೆಸರು ಸಂಗೀತ. ನಮ್ಮ ಅಪ್ಪನ ಹೆಸರು ಬಸವರಾಜ್. ನಮ್ಮ ಮಮ್ಮಿನ ಹೆಸರು ಪಿಡ್ಡಮ್ಮ. ನಾನು ಏನು ಓದ್ತೀನಿ, ಇಸಿಗಲ್ ಓದ್ತೀವಿ. ನಮ್ಮ ಅಕ್ಕನ ಜೊತೆ ನೀರಲ್ಲಿ ಆಟ ಆಡಕ್ಕೆ ಬರ್ತೀವಿ ನಾವು. ಮಲ್ಲಮ್ಮ ರೀ. ನನ್ನ ಹೆಸರು ಮಲ್ಲಮ್ಮ ಅಂತ ಹೇಳಿ. ನನ್ನ ಹೆಸರು ಮಲ್ಲಮ್ಮ. ಮನೆಯವ್ರ ಹೆಸರು ರಾಮಯ್ಯ ರೀ. ಎಷ್ಟು ಕೊಡ ನೀರು ತರ್ತೀರಾ? ನಮ್ಮ ಮನೆಗೆ ಒಂದು 15 ಕೊಡ ನೀರು ತರ್ತೀವಿ. ಆಮೇಲೆ ಮನೆಯಲ್ಲಿ ಬೆಳಗ್ಗೆ ಎದ್ದು ಏನೇನು ಮಾಡ್ತೀರಾ? ನೀರು ತಗೊಂಡು ಏನೇನು ಮಾಡ್ತೀರಾ? ನೀರು ತಗೊಂಡು ಪಾತ್ರೆ ತೊಳಿತೀವಿ, ಕಸ ಬಳ್ತೀವಿ, ಆಮೇಲೆ ಅಡಿಗೆ ಮಾಡ್ತೀವಿ. ಹೊಲಕ್ಕೆ ಹೋಗ್ತೀವಿ. ಲಕ್ಷ್ಮಿ ನನ್ನ ಹೆಸರು. ಗಂಡನ ಹೆಸರು ನಾಗರಾಜ್. ನಾವು ಎದ್ದೇಳೋದು ಮೊಸರು ತಿಕ್ತೀವಿ ರೀ. ಮೊಸರು ತಿಕ್ಕಿ ಕಸ ಬಳ್ಕೊಂತೀವಿ. ಕಸ ಬಳ್ಕೊಂಡು ಚಹಾ ಮಾಡ್ತೀವಿ. ಚಹಾ ಮಾಡ್ಕೊಂಡು ನೀರು ತರ್ತೀವಿ. 10 ಕೊಡ ಹೋಗ್ತಾವೆ ನೀರು. ಬಟ್ಟೆ ಒಗಿತೀವಿ. ಬಟ್ಟೆ ಒಗೆದು ಹೊಲ್ದಾಗ ಕೆಲಸ ಮಾಡ್ತೀವಿ. ಹೊಲಕ್ಕೆ ಎಷ್ಟೊತ್ತಿಗೆ ಹೋಗ್ತೀರಾ? ಎಷ್ಟೈತೆ 12 ಗಂಟೆಗೆ ಹಂಗೆ ಹೋಗ್ತೀವಿ ರೀ ನಾವು. ಬೇರೆ ಏನು ಕೆಲಸಕ್ಕೆ? ಏನು ಕೆಲಸ ಮಾಡೋಕ್ಕಲ್ಲ. ಹತ್ತಿ ಬಿಡಿಸೋದು ಕಳೆ ತೆಗೆದು ಇಷ್ಟೆ. ಏನು ಹಾಕ್ಕೊಂಡಿದ್ದೀರಾ ಹೊಲದಲ್ಲಿ? ಹತ್ತಿ ಇಟ್ಟಿವಿ. ಹತ್ತಿ ಹತ್ತಿ ಸಂಜೆ ಎಷ್ಟು ಕೊಡೋದು? ಸಂಜೆ 10 ಕೊಡ ತರ್ತೀವಿ. ಬೆಳಿಗ್ಗೆ ಎಷ್ಟು ಕೊಡ ನೀರು ತರ್ತೀವಿ? 10 ಕೊಡನೆ. ಮನೇಲಿ ಎಷ್ಟು ಜನ ಇದ್ದೀರಾ? ನಾವು ಎಲ್ಲರೂ 4 ಜನ ಇದ್ದೀವಿ. ಮಕ್ಳು ಎಷ್ಟು ಜನ? 3 ಇದ್ದಾರೆ. ಹಿರಿಯರು? ಹಿರಿಯವರು ಎಲ್ಲ ಕೂಡಿಸಿ 15 ಮಂದಿ ನಾವು. ನೀರು ಎಲ್ಲಿಂದ ತರ್ತಿದ್ದೆ? ನಾನು ನಳಕ ತರ್ತಿದ್ದೆ, ಕಾಲು ನೋಡ್ಕೊಂಡ್ ಕುಂತೀನಿ. ಅಲ್ಲ, ನೀನು ಮೊದಲು 12 ಬಾಯಿ ನೀರು ಕುಡಿದ್ವಿ ನಾವು. 12 ಬಾಯಿ. ಒಂದು ಸಂಗ್ಯಾರ ಬಾಯಿ, ಒಂದು ನೀಲಂ ಬಾಯಿ, ಒಂದು ಮಾಲ್ಯಾರ ಬಾಯಿ, ಆಗ ಒಂದು ಗಾಲ್ಯಾರ ಬಾಯಿ ಜಗ್ಗಿ ಕುಡ್ದ್ವಿ. ಇನ್ನ 5-6 ಬಾಯಿ ಬಿಟ್ಟಿನಿ. ಸೇರ್ತಾ ಇದ್ದ ನೀರ್ನ? ಬಾಯಿ ತುಂಬೋದು. ತುಂಬೋದು. ಎಷ್ಟು ದೂರ ಇತ್ತು? ಅಯ್ಯೇ ಅಲ್ಲಿ ದೂರ ಅದ ಸಂಗ್ಯಾರ ಬಾಯಿ.
ಒಂದು 5-6 ಹೊಲ ಅಡ್ಡ ಅದ ಅಲ್ಲಿಂದ ತಂದಿ. ಅಲ್ಲಿಂದ ಬಟ್ಟೆ ಎಲ್ಲ ಎಲ್ಲಿ ಒಗಿತಿದ್ದಿ? ಬಟ್ಟೆ ಮತ್ತೆ ಅಲ್ಲೇ ಬಾಯಿ ಮೇಲೆ ಒಗಿತಿದ್ದೆ. ಅವಾಗ ನಾ ಇದು ಕಾವಲಿ ಇದ್ದಿಲ್ಲಲ್ಲ, ಬಾಯಿ ಮೇಲೆ ಒಕ್ಕಂತಿದ್ವಿ. ನಾ ಬಾಯಿ ತುಂಬಿ ತುಳ್ಕತ್ತಿತ್ತು. ದಿನಕ್ಕೆ ಎಷ್ಟು ಕೊಡ ನೀರು ತರ್ತಾ ಇದ್ದೆ? ದಿನ ಒಂದು 7-8 ಕೊಡ ನೀರು ತರ್ತಿದ್ವಿ. ಮತ್ತೆ ಒಂದು ಕೊಡ 2 ಕೊಡ ಆತವ. ಹಿಂದಿನ ಕಾಲದಲ್ಲಿ ಬಾವಿಗೆ ಹೋಗಿ ತರ್ತಿದ್ರಿ ನೀರು. ಈಗ ಟ್ಯಾಂಕರ್ಗಳಾಗ್ಯಾವ. ಟ್ಯಾಂಕರ್ ಲೇಸಿ ಸಮಸ್ಯೆ ಆಗಿ ಈಗ ನಾವು ಒತ್ಕೊಂಡ್ ಬರ್ಬೇಕ್ರಿ. ಆದ್ರೆ ಮನೆಯಲ್ಲಿ ಹತ್ರ ನಳಗಳು ಇಲ್ಲ. ಬಾವಿ ಎಲ್ಲ ತಿರುಗಿ ಅವಾಗ ಹಿಂದಿನ ಕಾಲದಾಗ ಒತ್ಕೊಂಡ್ ಬರ್ತಿದ್ರಿ, ಬಾವಿಗೆ ತಿರುಗಿ. ಈಗ ಊರಿಗೊಂದು ಟ್ಯಾಂಕರ್ ಕೊಟ್ರಿ. ಆ ಟ್ಯಾಂಕರ್ ಲೇಸಿ ನಾವು ಒತ್ತಾಕಿಬೇಕು ನೀರು. ನೀರು ಯಾವಾಗ್ಲೂ ಸಿಗುತ್ತಾ? ಯಾವಾಗ್ಲೂ ಸಿಗ್ತಾವ್ರಿ. ಆದ್ರೆ ಕರೆಂಟ್ ಇದ್ರೇನೆ ಸಿಗ್ತದ್ರಿ. ಕರೆಂಟ್ ಇಲ್ರಿ ಕೆಲ್ಸ ಸಿಗ್ತದ್ರಿ ನೀರು.